ಶ್ರೀಯುತ ಅಂಬೇಡ್ಕರನ್ನು ನೆನೆಯುತ್ತಾ ಎಲ್ಲ ಭಕ್ತಾದಿಗಳಿಗೆ ವಂದಿಸುತ್ತಾ ನಾಗರ ಪಂಚಮಿಯ ಶುಭಾಶಯಗಳು. ಏನಂತ ಹೇಳಿದರೆ ಇದೆಲ್ಲ ಇತಿಹಾಸ ಅಂತ ಹೇಳುವಂಥದ್ದು. ಏನಂತ ಹೇಳಿದರೆ ವರ್ಷಕ್ಕೆ ಒಮ್ಮೆ ಮನುಷ್ಯರಿಗೆ ದಿನ ದೇವರ ಕಷ್ಟವನ್ನು ದೇವರಲ್ಲಿ ಹೋಗಿ ನಾವು ಕಷ್ಟವನ್ನು ಕೇಳಿಕೊಳ್ಳುತ್ತೇವೆ. ದೇವರಿಗೆ ಪುರುಸೊತ್ತೇ ಇರುವುದಿಲ್ಲ, ಯಾರನ್ನು ಸರಿ ಮಾಡಿಸೋದು, ಯಾರು ತಪ್ಪು ಮಾಡಿದ್ದಾರೆ ಯಾರನ್ನು ಸರಿ ಮಾಡಿಸೋದು ಅಂತೇಳಿ. ಅದೇ ರೀತಿಯಲ್ಲಿ ವರ್ಷಕ್ಕೊಮ್ಮೆ ದೇವರಿಗೆ ಪ್ರಿಯಾಗಿರುವಂಥದ್ದು ಅಂತ ಹೇಳಿದ್ರೆ ಈ ಜಾತ್ರೆ ಹೀಗೆ ಇತಿಹಾಸದ ಕಥೆ ಅಂತ ಹೇಳೋದು. ಈಗ ಇದಕ್ಕೆ ನಾವು ಮಾಡಿದಂಥ ಪಾಪನೆಲ್ಲ ಬೇರೆ ದಿವಸ ಹೇಳಿಕೊಳ್ಳುತ್ತೇವೆ. ಇವತ್ತು ಅವರಿಗೆ ಒಂದು ದಿನ ಫ್ರೀಯಾಗಿ ಮನಸ್ಸಿಗೆ ಶಾಂತಿಯಾಗಿ ತಿರಲಿಕ್ಕೆ ದೇವರಿಗೆ ಒಂದು ಅವಕಾಶ. ವರ್ಷಕ್ಕೊಮ್ಮೆ ಅದು ಪ್ರತಿಯೊಂದು ದೇವರಿಗೂ ಒಂದು ದಿನ ಅಂತೇಳಿ ಅದಕ್ಕೆ ಅವರಿಗಾಗಿ ಒಂದು ಫ್ರೀ ಮಾಡ್ಕೊಳ್ತಾರೆ ಅಂತ ಹೇಳುತ್ತಾ, ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಪ್ರತಿಯೊಂದು ಜಾತ್ರೆ ಮಹೋತ್ಸವ ಇಂಥದ್ದೆಲ್ಲ ಆಗುವಂಥದ್ದು ಅದು ಕಟ್ಕಟ್ಲೆ ವರ್ಷಕ್ಕೊಮ್ಮೆ ಬರುವಂಥದ್ದೇ. ಅದೇ ರೀತಿಯಲ್ಲಿ ಎಲ್ಲ ತಾಯಿಗಳಿಗೂ ತಂದೆಯವರಿಗೂ ಒಂದೊಂದು ಜಾತ್ರೆ ಅಂತೇಳಿ ಬರ್ತದೆ. ಎಲ್ಲ ದೇವರ ಸ್ಥಾನಕ್ಕೆಲ್ಲ ಈ ಇದಂತ ಹೇಳ್ತಾರೆ ಅಂತಂದರೆ ಮಾರಿ ಪೂಜೆ ಇಂಥದ್ದೆಲ್ಲ ಬರುವಂಥದ್ದು. ರಕ್ತಾಹಾರ ದೇವರಿಗೆ, ಈ ಹಣ್ಣು ಹಂಪಲು ತಿನ್ನುವಂಥ ದೇವರಿಗೆ ಒಂದು ಹಬ್ಬ ಅಂತಲೇ ಬರುವಂಥದ್ದು. ಇದು ಅದೇ ರೀತಿಯಲ್ಲಿ ನಮ್ಮ ಭೂಮಿಯನ್ನೇ ಹೊತ್ತುಕೊಂಡಿರುವಂಥ ಮಾಸೇಶ್ ಅಂತೇಳಿ ನಾವು ಕರಿತೇವೆ. ಅವರಿಗೆ ಇವತ್ತೊಂದು ದಿನ ನಾವು ಏನೇ ತಪ್ಪು ಮಾಡಿದರೂ ಕ್ಷಮೆ ಇರ್ತದೆ. ಮತ್ತು ನಮಗೆ ನಮ್ಮ ಹಾಗೆ ಅವರಿಗೂ ಒಂದು ಇವತ್ತು ಫ್ರೀಯಾಗಿ ತಿರಲಿಕ್ಕೆ ಪ್ಲೇಸನ್ನು ಬಿಟ್ಟು ಒಂದೊಂದು ಟೂರಿಗೆ ಹೋಗ್ತೇವೆ ಅಂತ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಅವರು ಇವತ್ತು ಫ್ರೀಯಾಗಿ ಯಾರ ಭಕ್ತರ ಮೇಲೆ ಭಕ್ತರ ವಿಷಯವನ್ನೇ ತಲೆಗೆ ಹಾಕೊಳ್ಳೋದಿಲ್ಲ. ಅವ್ರದ್ದೇ ಅದೊಂದು ಇವತ್ತು ದಿನ, ನಾಳೆ ಮೇಲೆ ಮತ್ತೆ ಶುರುವಾಗ್ತದೆ. ಇನ್ನೊಂದು ವರ್ಷ ನಾಗರ ಪಂಚಮಿ ಬರುವ ತನಕ ಅವರಿಗೆ ಭಕ್ತರ ಮಾಡುವಂಥ ಪಾಪ ಪುಣ್ಯ ಇತರಾದಿ ಕೆಲಸವನ್ನೆಲ್ಲ ನೋಡಿಕೊಂಡು ಅವರು ರಕ್ಷಣೆ ಮಾಡುವಂಥದ್ದು, ಕಾಪಾಡುವಂಥದ್ದು ಇದೇ ರೀತಿಯಲ್ಲಿ. ಅದಕ್ಕೆ ಇವತ್ತು ನಾನು ಎಲ್ಲರ ಭಕ್ತಾದಿಗಳ ಪರವಾಗಿಯೂ ಹಾಗೂ ನಮ್ಮ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರ ಪರವಾಗಿಯೂ ನಾನು ಎಲ್ಲರ ಭಕ್ತರಿಗೂ ಶುಭ ಕೋರ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.